ಮಂಗಳೂರಿನಲ್ಲಿ ನಡೆದಂಥ ಈ ಜಲಸ ಸ್ಕೂಲ್ನಲ್ಲಿ ನಡೆದಂಥ ಘಟನೆ ಬಗ್ಗೆ ಇವತ್ತು ಬೆಳಿಗ್ಗೆ 11 ಗಂಟೆ 10:30 ಗಂಟೆ ಸರಿಸುಮಾರಿಗೆ DDPI ಅಧಿಕಾರಿಗಳಿಗೆ ವಿಶ್ವ ಹಿಂದೂ ಪರಿಷತ್ ಮತ್ತು ಶಾಸಕ ನಾನು ಮತ್ತು ಭರತ್ ಶೆಟ್ಟಿ ಅವರು ಒಂದು 200-300 ಜನರು ಆದಂಥ ಘಟನೆ ಬಗ್ಗೆ ಮತ್ತು ವಿದ್ಯಾರ್ಥಿಯನ್ನು ಕೂಡ DDPIಗೆ ಎಲ್ಲ ಮಾಹಿತಿಗಳನ್ನು ಸತ್ಯಾಸತ್ಯತೆಯನ್ನು ತಿಳಿಸಲಾಗಿದೆ. ಅದಾದ ನಂತರ ಇಲ್ಲಿ ಜಲಸ ಶಾಲೆಗೆ PO ಅವರು ಬಂದಿದ್ದಾರೆ. ನಾನು ಒಂದು ಮಾತನ್ನು ಕೇಳ್ತೇನೆ, ಯಾವುದೇ ಒಂದು ಘಟನೆ ನಡೆದಾಗ ಪೊಲೀಸ್ ಇಲಾಖೆ ತನಿಖೆಯನ್ನು ಮಾಡಬೇಕು ಅಂತೇಳಿ ಆದರೆ ಅವರ ಘಟನೆ ನಡೆದಂಥ ಅವರ ಮನೆಯವರನ್ನು ಎನ್ಕ್ವೈರಿ ಮಾಡಬೇಕಾದ್ರೆ ಅವರ ಮನೆಗೆ ಹೋಗ್ತಾರಾ, ಆ ಮಾಡಿದಂಥ ಘಟನೆಯವರನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರಾ ಅಂತ ಒಂದು ಪ್ರಶ್ನೆ ಉದ್ಭವ. DDPO ಇಂದ ಹಿಡಿದುಕೊಂಡು PO ಎಲ್ಲ ಅಧಿಕಾರಿಗಳು ಇಲ್ಲಿ ಗೇಟ್ ಹತ್ರ ಕಾಯ್ತಾ ಇದ್ದಾರೆ. ಹಾಗಾಗಿ ಇಲಾಖೆ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಾರ್ಟಿಯ ಒತ್ತಡದ ಮೇರೆಗೆ ಕೆಲಸ ಮಾಡ್ತಾ ಇದೆ ಅಂತೇಳಿ ಕಾಣ್ತಾ ಇದೆ. ಇವತ್ತು ಒಂದಂತೂ ನಾವು ಹೇಳ್ತೇವೆ, ನಾವು ಇವತ್ತು ಸಾಯಂಕಾಲ ತನಕ ರಾತ್ರಿ ತನಕ ಅವರಿಗೆ ಗಡುವು ಕೊಟ್ಟಿದ್ದೀವಿ. ವಿಶ್ವ ಹಿಂದೂ ಪರಿಷತ್ ಕೂಡ ಗಡುವು ಕೊಟ್ಟಿದೆ. ಇವತ್ತು ಸಿಸ್ಟರ್ ಪ್ರಭಾ ಅಂತೇಳುವವರು ಶ್ರೀರಾಮನ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವಾಗ, ರಾಮನ ಅಯೋಧ್ಯೆಯಲ್ಲಿ ಮೂರ್ತಿ ಕೆತ್ತನೆ ಮಾಡಿ ಅಲ್ಲಿ ಪೂಜೆ ಮಾಡಿದರೆ, ಕಲ್ಲಿನ ಮೂರ್ತಿಗೆ ಪೂಜೆ ಮಾಡಿದ್ರೆ ದೇವರು ಬರ್ತಾರ ಅಂತ ಕೇಳುವಂಥದ್ದು, ರಾಮನ ಬಗ್ಗೆ ಅಲ್ಲದಲ್ಲದ ಮಾತಾಡುವಂಥದ್ದು. ನಿಮ್ಗೆಲ್ರಿಗೂ ನಾಗನ ದೇವರಿಗೆ ಹಾಲೆರ್ತಿದ್ರೆ ಯಾವ ರೀತಿಯ ತಪ್ಪನ್ನು ನೀವು ಮಾಡ್ತೀರಿ ಹಿಂದೂ ಸಮಾಜ ಅಂತೇಳೋ ರೀತಿಯಲ್ಲಿ ಮುಗ್ಧ ಹಿಂದೂ ಮಕ್ಕಳಿಗೆ, ಶಾಲೆಯ ಮಕ್ಕಳಿಗೆ, 1ನೇ ಕ್ಲಾಸು 2ನೇ ಕ್ಲಾಸು ಮಕ್ಕಳಿಗೆ ಈ ರೀತಿಯ ಒಂದು ಮನಸ್ಸು ಪರಿವರ್ತನೆ ಮಾಡಿ ಒಂದು ರೀತಿಯ ಮತಾಂತರ ಮಾಡುವಂಥ ಷಡ್ಯಂತ್ರ ಮಾಡುವಂಥದ್ದು. ಅವರು ಶಾಲೆಗಳಲ್ಲಿ, ಅವರ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅವರ ಧಾರ್ಮಿಕ ಭಾವನೆಯ ಪ್ರಕಾರ ಅವರಿಗೆ ಏನು ನಾವು ಕುರಿಸ್ ಅಂತ ಹೇಳ್ತೇವೆ ಅದನ್ನು ಕುತ್ತಿಗೆ ಹಾಕಿ ಅವರು ಪಾಠ ಮಾಡ್ಬೋದು. ಆದರೆ ನಮ್ಮ ಮಕ್ಕಳು ತಿಲಕ ಬಿಂದಿಗೆಯನ್ನು ಇಡಲಿಕ್ಕಿಲ್ಲ, ಎಲ್ಲೋ ಅವ್ರ ಮನೆಯಲ್ಲಿ ಪೂಜೆ ಇದ್ದರೆ ಹೂವನ್ನು ಮುಡ್ಕೊಳ್ಳಿಕ್ಕಿಲ್ಲ, ಎಲ್ಲೋ ಒಂದು ಕಡೆ ಬಳೆಯನ್ನು ತೊಡಲಿಕ್ಕಿಲ್ಲ, ಗೆಜ್ಜೆಯನ್ನು ಹಾಕ್ಲಿಕ್ಕಿಲ್ಲ. ಆದರೆ ನಾವು ಶಿಕ್ಷಣವನ್ನು 50 ವರ್ಷದಿಂದ 100 ವರ್ಷದಿಂದ ಕೊಡ್ತಾ ಇದ್ದೀವಿ ಅಂತ ಹೇಳಿ ಈ ರೀತಿಯ ಮಕ್ಕಳಿಗೆ ಹಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಒತ್ತಡ ಹಾಕಿ ಅವರಿಗೆ ದೇವರ ಪ್ರಸಾದವನ್ನು, ಕುಂಕುಮವನ್ನು ಹಾಕಬಾರ್ದು, ಅಥವಾ ಬಳೆಯನ್ನು ಹಾಕಬಾರ್ದು, ಗೆಜ್ಜೆಯನ್ನು ಹಾಕಬಾರ್ದು, ಹೂವನ್ನು ಹಾಕಬಾರ್ದು ಅಂತೇಳಿ ಈ ರೀತಿ ಹೇಳುವಂಥ ಷಡ್ಯಂತ್ರವನ್ನು ಮಾಡುವಂಥದ್ದು ಇದು ಎಲ್ಲರ ಉದ್ದೇಶ. ಅವರು ಸಿಸ್ಟರ್ ಅಂತೇಳಿ ಆದರೆ ಅವರು ಕೂಡ ಕ್ರಿಶ್ಚಿಯನ್ ಧರ್ಮದ ಸಂಕೇತವನ್ನು ಅವರ ಕುತ್ತಿಗೆ ಹಾಕೊಳ್ಳೋದು ಬೇಡ, ಮುಸ್ಲಿಮ್ಸ್ನವರು ಅವರು ಕೂಡ ಹಾಕೋದು ಬೇಡ, ಹಿಂದೂಗಳು ಹಾಕಬಾರ್ದು, ಅವರು ಹಾಕಿದ್ರೆ ಸರಿ ಅಂತೇಳುವಂಥ ಮಾನಸಿಕತೆಯನ್ನು ಹಿಂದೂ ಸಮಾಜ ಒಪ್ಪಲ್ಲ. ಅದಕ್ಕಾಗಿ ಬೆಳಿಗ್ಗೆ 11:30 ಗಂಟೆಗೆ ಇದು ಬಂದಿದೆ. ಈಗ ಸರಿಸುಮಾರು 3:45 ಗಂಟೆ ನಾನು ಅವರ ಮ್ಯಾನೇಜ್ಮೆಂಟ್ ಒಟ್ಟಿಗೆ ಮಾತನಾಡಿದ್ದೇನೆ, ಅವರ ಕಾಲೇಜು ಕೇಳಿದ್ದೇನೆ. ನಾವು ನಿಮ್ಮ ಶಿಕ್ಷಣ ಸಂಸ್ಥೆಗೆ ವಿರುದ್ಧ ಇಲ್ಲ, ನಾವು ಪ್ರಾಂಶುಪಾಲರಿಗೆ ಹೇಳಿದ್ದೇನೆ, ನೀವು ಪ್ರಾಂಶುಪಾಲರಾದ ಕಾರಣ ನಾನು ಶಾಸಕ, ನಿಮಗಿಂತ ಪ್ರಾಯದಲ್ಲಿ ಸಣ್ಣವ, ನಿಮ್ಮ ಕಾಲಿಡಿದು ಬೇಕಾದ್ರೆ ಕೇಳ್ಕೊಳ್ತೇನೆ, ಇದಕ್ಕೆ ನಾನು ಒಪ್ಪಲ್ಲ. ಎಲ್ಲೋ ಒಂದು ಕಡೆ ಹಿಂದೂ ಶಿಕ್ಷಣ ಸಂಸ್ಥೆಯಲ್ಲಿ ಯೇಸುವಿಗೆ ಮಾತನಾಡಿದರೆ ಇಡೀ ದೇಶದ ಕ್ರಿಶ್ಚಿಯನ್ ಸಮುದಾಯದವರು ಬಿಡ್ತಾರ? ಎಲ್ಲೋ ಒಂದು ಕಡೆ ಹಿಂದೂ ಶಿಕ್ಷಣ ಸಂಸ್ಥೆಯಲ್ಲಿ ಅಲ್ಲನಿಗೆ ಮಾತನಾಡಿದರೆ ಇಡೀ ದೇಶದ ಮುಸಲ್ಮಾನರು ಬಿಡ್ತಾರ? ಬಿಡಲ್ಲ. ಹಾಗೆ ರಾಮನಿಗೆ ಮಾತಾಡಿದ್ರೆ ನಾವು ಬಿಡಲ್ಲ. ಅವರು ಈ ರೀತಿಯ ರಾಜಕಾರಣ. ಮೋದಿ ಅವರು ಯಾವುದೋ ಮಹಿಳೆ ಹೊಟ್ಟೆ ಸೀರಿ ಯಾರ್ಯಾರಿಗೆ ಅನ್ಯಾಯ ಮಾಡಿದಂಥ ಮೋದಿ ಅಂತೇಳಿ ಇವರು ಪಾಠ ಮಾಡುವಾಗ ಹೇಳ್ತಾರೆ ಅಂತ ಹೇಳಿದ್ರೆ ಒಂದು ಸಿಸ್ಟರ್. ಈ ರೀತಿ ಶಿಕ್ಷಣ ಸಂಸ್ಥೆಯನ್ನು ನೀವು ಕೊಡ್ತೀರಾ? ಈ ರೀತಿ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತೀರಾ? ಈ ರೀತಿ ಶಿಕ್ಷಣವನ್ನು ನೀವು ಮಕ್ಕಳಿಗೆ ಕೊಡ್ತಾ ಇದ್ದೀರಾ?